ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಿಂಬೆಹಣ್ಣಿಂದ ಉಪ್ಪಿನಕಾಯಿ ಸಿಂಪಲ್ಲಾಗಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮನೇಲಿ ನಿಂಬೆಹಣ್ಣು ಜಾಸ್ತಿ ಇರೋದ್ರಿಂದ ಉಪ್ಪಿನಕಾಯಿ ಹಾಕ್ಕೊಂಡ್ಬಿಡೋಣ ಅಂತ ಇಲ್ಲಿ ಇದೇ ಪ್ರೊಸೀಜರಲ್ಲಿ ಮಾವಿನಕಾಯಿದು ಮತ್ತು ಎಳ್ಳಿಕಾಯ್ದು ಎಲ್ಲ ಹಾಕ್ಕೋಬೋದು. ನಾನು ನಿಂಬೆಹಣ್ಣು ಜಾಸ್ತಿ ಇರೋದ್ರಿಂದ ನಿಂಬೆಹಣ್ಣನ್ನು ಬಳಸ್ಕೊಂಡಿದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾವು ಒಂದು 5ರಿಂದ 6 ತಿಂಗಳು, ಒಂದು 7 ತಿಂಗಳ ತನಕನೂ ಸ್ಟೋರ್ ಮಾಡ್ಕೋಬೋದು. ಅಷ್ಟೇ ಚೆನ್ನಾಗಿರುತ್ತೆ ಇದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮನೇಲಿ ಅಮ್ಮ ಯಾವ ರೀತಿ ಮಾಡ್ತೀರಾ ಅಂತಲೂ ಸಹ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ನಿಂಬೆಹಣ್ಣಲ್ಲಿ ಒಂದು 8 ಭಾಗಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಸಣ್ಣದಾಗಿ ಬೇಕಾದ್ರೂ ಕಟ್ ಮಾಡ್ಕೊಬೋದು. ಆದಷ್ಟು ಸಣ್ಣದಾಗಿದ್ದರೆ ನಮಗೆ ಉಪಯೋಗಿಸೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಅಂತ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ನಿಂಬೆಹಣ್ಣನ್ನು ಸಹ ಈ ಕಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು ಬೌಲಷ್ಟು ಆಗಿದೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಉದ್ದಕ್ಕಿರೋ ಸ್ವಲ್ಪ ಖಾರ ಕಡಿಮೆ ಇರೋ ಅಂಥವೇ ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಅಂತಂದು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮೊದಲು ಬಾಣಲೆ ಇಟ್ಬಿಟ್ಟು ಒಂದು 2 ಸ್ಪೂನ್ 3 ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ಒಂದು 2 ಸ್ಪೂನ್ ಮೆಂತ್ಯ ಅಂದರೆ ಒಂದು 2 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ನಾನಿಲ್ಲಿ ತಣ್ಣಗಾಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ಮತ್ತು ಅದೇ ಪ್ಯಾನ್ಗೆ ಒಂದು 4ರಿಂದ 5 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮೇಯ್ನ್. ಇದಕ್ಕೆ ಉಪ್ಪಿನಕಾಯಿ ಅಂದ ತಕ್ಷಣ ಸಾಸಿವೆ ಇರಲೇಬೇಕಲ್ವ. ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಬಿಸಿ ಮಾಡ್ಕೊಳ್ಳೋದೇನು ಬೇಕಿಲ್ಲ ನಮಗೆ. ಈಗ ಹುರಿದಿಟ್ಕೊಂಡಿಂಥ ಜೀರಿಗೆ ಮೆಂತ್ಯನೂ ಸಹ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಂದುಬಿಡೋಣ. ಸ್ವಲ್ಪ ನುಣ್ಣಗೆ ಇರಲಿ, ಆದಷ್ಟು ತರ್ತರಿಯಾಗಿರೋದು ಬೇಡ ಇದು. ನೋಡಿ, ಈ ಕಡೆ ನೈಸಾಗಿ ಪೌಡ್ರ್ ಆಗಿದೆಯಲ್ವ. ಈಗ ಇದನ್ನು ಸಪ್ರೇಟ್ ಎತ್ತಿಟ್ಕೊಂಡ್ಬಿಟ್ಟು ಅದೇ ಜಾರಿಗೆನೆ ಸಾಸಿವೆ ಕಾಳು ಇಟ್ಕೊಂಡಿದ್ವಲ್ಲ ಅದನ್ನು ತರ್ತರಿಯಾಗಿರಲಿ, ಅಷ್ಟೊಂದು ಫೈನಾಗಿ ಪೌಡ್ರ್ ಆಗೋದು ಬೇಡ. ಇದು ಸ್ವಲ್ಪ ತರ್ತರಿಯಾಗಿ ಬೇಕಾದ್ರೆ ನಾವು ಗುಂಡ್ಕೋಲಿದ್ರೆ ಆ ಥರ ಜಜ್ಜಿಕೋಬೋದು. ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದನ್ನು ಸಹ ಈ ಥರ ಪೌಡ್ರ್ ಮಾಡ್ಕೊಂಬಂದ್ಬಿಟ್ಟು ಈ ಥರ ಇಟ್ಕೊಳ್ತಾ ಇದ್ದೀನಿ. ಈಗ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದಕ್ಕೆ ಸಮ ಪ್ರಮಾಣದಲ್ಲಿ ಖಾರದ ಪುಡಿ ಉಪ್ಪೆಲ್ಲ ಹಾಕ್ಕೊಂಬಿಡೋಣ. ನಾನು ಇಲ್ಲಿ ಮೆಜರ್ಮೆಂಟ್ ಏನು ತೊಗೊತಾ ಇಲ್ಲ. ಇದಕ್ಕೆ ನಾನು ಅಂದಾಜಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರನ ಇಲ್ಲಿ ಒಂದು 3 ಸ್ಪೂನ್ ಅಂತೂ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಿಮಗೆ ಮೆಜರ್ಮೆಂಟ್ ಬೇಕು ಅಂತಂದರೆ ಬೇಕಾದರೆ ಒಂದು ಇಷ್ಟು ನಿಂಬೆಹಣ್ಣು, ಒಂದು 10 ನಿಂಬೆಹಣ್ಣು ಹಾಕಿದ್ರೆ ಒಂದು ಇಡೀ ಉಪ್ಪು ಆ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ ಎಷ್ಟು ನಿಂಬೆಹಣ್ಣು ನೋಡಿಕೊಂಡು ನಾನಲ್ಲಿ ಒಂದು 3 ಸ್ಪೂನಷ್ಟು ಖಾರದ ಪುಡಿ, ಒಂದು 3 ಸ್ಪೂನಷ್ಟು ದೊಡ್ಡ ಚಮಚದಲ್ಲೇ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಜೀರಿಗೆ ಮೆಂತ್ಯ ಪುಡಿ ಹುರ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ, ಸಾಸಿವೆ ಕಾಳು ಎಲ್ಲ ಪುಡಿ ಇರ್ತಲ್ಲ, ಮೇಯ್ನ್ ಇದೇ ಟೇಸ್ಟ್ ಕೊಡೋದು ಉಪ್ಪಿನಕಾಯಿಗೆ. ಪುಡಿಗಳೆಲ್ಲ ಹಾಕಿರ್ತೀವಲ್ಲ ನಾವು, ಚೆನ್ನಾಗಿರುತ್ತೆ ಇದು. ಈಗ ಇದನ್ನು ಡ್ರೈಯಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇಷ್ಟೇ, ಇದಕ್ಕೆ ಇನ್ನೇನು ಬೇಕಾಗೋದಿಲ್ಲ ನಮಗೆ. ಈ ಥರ ಮಾಡಿಟ್ಕೊಂಡು ನೀವು ಬೇಕಾದ್ರೆ ನೀವು ಒಂದು 15 ದಿನ ಬಿಟ್ಕೊಂಡು ಕಲಸಿ ಎತ್ತಿಟ್ಟು ಒಗ್ಗರಣೆ ಇಟ್ಕೋಬೋದು. ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತಂದರೆ ಇದನ್ನ ಹಾಕಿದ ದಿನವೇ ನಾವು ಒಗ್ಗರಣೆ ಇಟ್ಕೊಂಡ್ಬಿಡ್ತೀವಿ. ಅದೇ ರೀತಿಲಿ ಹಂಗೆ. ಅದಕ್ಕೆ ಫಸ್ಟ್ ಇಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು 5ರಿಂದ 6 ಬೆಳ್ಳುಳ್ಳಿನ ಜಜ್ಕೊಂಡು ಸಹ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ದೊಡ್ಡದು ಇಟ್ಕೊಂಡ್ಬಿಟ್ಟು ಒಂದು ಕಪ್ಪಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಕೆಡೋದಿಲ್ಲ ನಮಗೆ. ಎಣ್ಣೆ ಕಡಿಮೆ ಇತ್ತು ಅಂದರೆ ಉಪ್ಪಿನಕಾಯಿ ಕೆಡುತ್ತೆ. ಆದಷ್ಟು ನಾವು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಉಪ್ಪು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಕಾಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಆಗೋದೇನು ಬೇಕಾಗಲ್ಲ ನಮಗೆ. ಇದು ಸ್ವಲ್ಪ ಜಸ್ಟ್ ಆ ವಾಸನೆ ಒಂದು ಸ್ವಲ್ಪ ಎಣ್ಣೆ ಹಿಡ್ಕೊಳ್ಳೋ ಥರ ಆಗಿಬಿಟ್ರೆ ಸಾಕು ನಮಗೆ. ನೋಡಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಜಾಸ್ತಿ ಏನು ಫ್ರೈ ಆಗ್ತಾ ಇಲ್ಲ. ಇವಾಗ ಎಣ್ಣೆ ಕಾದಿತ್ತು, ಅದಕ್ಕೆ ಹಾಕ್ಕೊಂಡಿದ್ವಿ. ಒಂದು 2 ನಿಮಿಷ ಈ ಥರ ಮಗುಚ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಈಗ ತಣ್ಣಗಾಗಿರೋಂಥದ್ದು ಎಲ್ಲ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಅಲ್ವ ಈ ಎಣ್ಣೆ ಎಲ್ಲ. ಈಗ ಈ ಬಾಣಲಿಗೆ ಉಪ್ಪಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ನಿಮ್ಗೆ ಎಣ್ಣೆ ಇವಾಗ ಎಲ್ಲ ಕಡಿಮೆ ಅನ್ನಿಸ್ತಾ ಇರ್ಬೋದು. ಸ್ವಲ್ಪ ಅದೇ ಊರಿದ ಮೇಲೆ, ಅದಂದರೆ ಮಗ್ಗದ ಮೇಲೆ ನಿಂಬೆಹಣ್ಣು ಉಪ್ಪು ಖಾರ ಎಲ್ಲ ಹಿಡಿದ್ಮೇಲೆ ಎಣ್ಣೆ ಎಲ್ಲ ಮೇಲಕ್ಕೆ ಬಂದುಬಿಡುತ್ತೆ ನಮಗೆ. ಈ ರೀತಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನಾನೀಗ. ನೀಟಾಗಿ ಎಲ್ಲ ಎಣ್ಣೆ ಅದಕ್ಕೆ ಒಗ್ಗರಣೆ ಹಾಕಿರೋದೆಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಪಿಂಗಾಣಿ ಯಾವುದಾದ್ರೂ ಸರಿ, ನಿಮಗೆ ಒಟ್ಟು ತೇವಾಂಶ ಇರಬಾರ್ದು. ಆದಷ್ಟು ಸ್ಟೀಲ್ ಬಾಟ್ಲಿಗೆಲ್ಲ ಇಡೋಕ್ಕೆ ಹೋಗಬೇಡಿ. ಈ ಥರ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿಡಿ. ನಾನು ಇಲ್ಲಿ ಒಂದು 2 ಬಾಟ್ಲಿ ತೊಗೊಂಡ್ಬಿಟ್ಟು ಈ ಥರದ್ದೆಲ್ಲ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ. 2 ಬಾಟ್ಲಿಗೂ ಹಾಕ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ಅಂಥದ್ದು ಸಹ ಈ ಥರ ಎಲ್ಲ ನಾವು ಕೈಯಿಂದ ಮುಟ್ಟಬಾರ್ದು ಉಪ್ಪಿನಕಾಯಿ ಹಾಕುವಾಗ. ಆದಷ್ಟು ನಾವಿಲ್ಲಿ ಇಲ್ಲಾಂದರೆ ಕೈ ಗ್ಲೌಸ್ ಸಹ ಯೂಸ್ ಮಾಡ್ಕೊಂಡು ಸಹ ಮಾಡ್ಕೋಬೋದು. ಈಗ ಅದೇ ಬಾಣಲಿಗೆ ಈ ಥರ ಅನ್ನ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಕೊಟ್ಟಿರ್ತೀವಲ್ಲ, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಟೈಮ್ ಊಟಕ್ಕೆ ಏನೋ ಇಲ್ಲ ಅಂತಂದರೆ ಉಪ್ಪಿನಕಾಯಿ ಒಂದು ಇದ್ಬಿಟ್ರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಸುಮಾರು ಒಂದು 2 kg ಮೇಲೆ ಇದೆ ಉಪ್ಪಿನಕಾಯಿ ಇದು.
ನಾನು ಇಲ್ಲಿ ನೋಡಿಸ್ತಾ ಇರೋ ಉಪ್ಪಿನಕಾಯಿ ಆಗಲೇ ಒಂದು ತಿಂಗಳ ಮೇಲೆ ಆಗಿದೆ, ಆಗಲೇ ಫುಲ್ ಆಗಲೇ ಅರ್ಧ ಡಬ್ಬ ಖಾಲಿ ಆಗಿದೆ ನೋಡ್ತಾ ಇರ್ಬೋದು ನಮ್ಮ ಮನೇಲಿ. ಉಪ್ಪಿನಕಾಯಿ ಒಂದು ಇದ್ಬಿಟ್ರೆ ಏನಕ್ಕಾರ ಸಾಂಬಾರಿನ ಪಪ್ಪು ಮಶೊಪ್ಪು ಆ ಥರ ಮಾಡಿದಾಗ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಅಂತ ಇನ್ನೂ ಮಜವಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.